ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಕೌಟುಂಬಿಕ ಕಲಹದಿಂದ ಬೇಸತ್ತು ಮಗುವನ್ನ ಕೊಂದು ತಾಯಿಯು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ಬನಶಂಕರಿಯಲ್ಲಿ ನಡೆದಿದೆ. 34 ವರ್ಷದ ದೀಪ ಮತ್ತು 7 ವರ್ಷದ ಮುಕ್ತ ಮೃತ ದುರ್ದೈವಿಗಳು. ಕಳೆದ 2 ವರ್ಷಗಳಿಂದ ಪತಿ ಪತ್ನಿಯ ನಡುವೆ ಇದ್ದ ವೈಮನಸ್ಸಿನಿಂದ ಬೇಸತ್ತು ದೀಪ ಈ ಕೃತ್ಯಕ್ಕೆ ಮುಂದಾಗಿದ್ದಾಳೆ ಎನ್ನಲಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರೋ ಬನಶಂಕರಿ ಪೊಲೀಸರು ಪತಿ ಪ್ರಸಾದ್ನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕ್ತಿದ್ದ ಖತರ್ನಾಕ್ ಕಳ್ಳನೊಬ್ಬ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋ ಘಟನೆ ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿದೆ. ಇಂದು ಮಧ್ಯಾಹ್ನ ನಾಗೇಶ್ ಕುಮಾರ್ ಮತ್ತು ವಿಜಯಲಕ್ಷ್ಮಿ ಎಂಬ ವೃದ್ಧ ದಂಪತಿ ಬಿಎಂಟಿಸಿ ಬಸ್ನಲ್ಲಿ ಬಿಡಿಎ ಕಾಂಪ್ಲೆಕ್ಸ್ನಿಂದ ಕಾಮಾಕ್ಷಿಪಾಳ್ಯಕ್ಕೆ ಪ್ರಯಾಣಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ಮುರುಗೇಶ್ ಎಂಬಾತ ಸಿಕ್ಕಿಬಿದ್ದಿದ್ದಾನೆ. ಈತನನ್ನ ಹಿಡಿದ ನಾಗೇಶ್ ಕುಮಾರ್ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಾಹಿತಿಗಳು, ಚಿಂತಕರೂ ಆದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರಿಗೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿಂದು ಅಖಿಲ ಕರ್ನಾಟಕ ಮೊಹಮ್ಮದೀಯರ ಕನ್ನಡ ವೇದಿಕೆ ವತಿಯಿಂದ ಪ್ರಶಸ್ತಿಯನ್ನ ನೀಡಲಾಯಿತು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಭಾರರು ಪ್ರಶಸ್ತಿ ಪ್ರದಾನ ಮಾಡಿದ್ದು ವಿಶೇಷವಾಗಿತ್ತು. ಅತಿ ಉದ್ದದ ಐಸ್ ಕ್ರೀಮ್ ಅಂತ ಗಿನ್ನಿಸ್ ದಾಖಲೆ ಇರೋದು ಅಮೆರಿಕಾದಲ್ಲಿ ತಯಾರಿಸಲಾಗಿದ್ದ 200 ಅಡಿ ಐಸ್ ಕ್ರೀಮ್. ಆದರೆ ಈ ದಾಖಲೆಯನ್ನ ಮುರಿಯಲು ಬೆಂಗಳೂರು ಸನ್ನದ್ಧವಾಗಿದೆ. ಬೆಂಗಳೂರು ಹೊರವಲಯದ ಹೊಸೂರು ಮುಖ್ಯ ರಸ್ತೆಯಲ್ಲಿರೋ ಹೋಟೆಲ್ವೊಂದರಲ್ಲಿ ಇಂದು 218 ಅಡಿ ಉದ್ದದ ಐಸ್ ಕ್ರೀಮ್ ತಯಾರಿಸಲಾಗಿದೆ. 218 ಅಡಿ ಉದ್ದದ ಐಸ್ ಕ್ರೀಮ್ ಅನ್ನ 20 ನಿಮಿಷಗಳಲ್ಲಿ 80 ಜನ ನುರಿತರು ಮಾಡಿ ಮುಗಿಸಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್, ಹೌದು ನಿಮಗೆ ಗೆಸ್ ರೈಟ್ ಆಗಿರಬಹುದು, ರಾವಣ್ ಚಿತ್ರದ ಪ್ರಮೋಷನ್ಗಾಗಿ ಇಲ್ಲಿಗೆ ಬಂದಿದ್ರು ಶಾರುಖ್. ಇದೇ 26ರಂದು ಚಿತ್ರ ಬಿಡುಗಡೆ ಆಗಲಿದೆ. ಮೊದಲ ಬಾರಿಗೆ ಶಾರುಖ್ ಸೂಪರ್ ಹೀರೋ ಆಗಿ ಮಿಂಚಲಿದ್ದಾರೆ. ನಗರದ ಖಾಸಗಿ ಮಾಲ್ ಒಂದಕ್ಕೆ ಶಾರುಖ್ ಭೇಟಿ ನೀಡಿದ್ರು. ಶಾರುಖ್ ಖಾನ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಬರೀ ಬಾಲಿವುಡ್ ಅಲ್ಲದೆ ಹಾಲಿವುಡ್ನಲ್ಲೂ ಕೂಡ ಶಾರುಖ್ ಫುಲ್ ಫೇಮಸ್. ಕಿಂಗ್ ಖಾನ್ ತಮ್ಮ ರಾವಣ್ ಚಿತ್ರದ ಪ್ರಮೋಷನ್ಗಾಗಿ ಒಬ್ರೇ ಬಂದಿದ್ರು. ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ರಾವಣ್ನಲ್ಲಿ ಒಂದು ಕ್ಯಾಮಿಯೋ ರೋಲ್ ಮಾಡಿದ್ದಾರೆ. ಇವರ ಜೊತೆ ವರ್ಕ್ ಮಾಡಿದ ಅನುಭವ ಹೇಗಿತ್ತು ಅಂತ ಶಾರುಖ್ ಹೇಳೋದು ಹೀಗೆ. It was awesome. You see, so kind and so humble and so wonderful. I can't tell you how. I mentioned to him that I would like to shoot with him about 2 months back. He wasn't well. He said maybe when he starts shooting for his new film, he will do it. Then I forgot about it, didn't trouble him. And on the 4th, when he had said he'll start his new film, his daughter Soundarya and himself, they called and they said, we promised you will shoot for you, so we'll come down and shoot. ಬಾಲಿವುಡ್ನ ಬಹುನಿರೀಕ್ಷಿತ ಚಿತ್ರ ರಾವಣ್ ಇದೇ 26ರಂದು ದೀಪಾವಳಿ ಹಬ್ಬದ ದಿನ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಮೊದಲ ಬಾರಿಗೆ ಶಾರುಖ್ ಸೂಪರ್ ಹೀರೋ ಆಗಿ ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ. ಪ್ರೆಸ್ ಮೀಟ್ನಲ್ಲಿ ಶಾರುಖ್ ಕನ್ನಡ ಮಾತನಾಡೋದಕ್ಕೆ ಟ್ರೈ ಮಾಡಿದ್ದು ಹೀಗೆ. ಊಟ ಮಾಡಿದ್ರ? ಎಲ್ಲರಿಗೂ ನಮಸ್ಕಾರ. And I again want to
ये बहुत ज्यादा हो गया, छोटे छोटे वाला बेंगलुरु ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಚಿತ್ರದ ಹಾಡುಗಳು ಈಗಾಗಲೇ ಸೂಪರ್ ಹಿಟ್ ಆಗಿವೆ. ಹಾಲಿವುಡ್ನ ಖ್ಯಾತ ಗಾಯಕ ಏಕಾನ್ ಹಾಡಿರೋ ಹಾಡು ಚಮಕ್ ಚಲ್ಲೋ ಸೂಪರ್ ಡೂಪರ್ ಹಿಟ್. ಖಾಸಗಿ ಮಾಲ್ಗೆ ಬಂದಿದ್ದ ಶಾರುಖ್ನ ನೋಡೋದಕ್ಕೆ ಸಾವಿರಾರು ಅಭಿಮಾನಿಗಳು ಮುಗಿ ಬೀಳ್ತಿದ್ರು. ಈಗಾಗಲೇ ಸಾಕಷ್ಟು ಹೆಸರು ಮಾಡಿರೋ ರಾವಣ್ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋದೇ ಎಲ್ಲರ ಅಭಿಪ್ರಾಯ. ಆಲ್ ದಿ ಬೆಸ್ಟ್ ರಾವಣ್. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.